ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆ ಹೌದು, ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಅಹಮದಾಬಾದ್ನ ಭೀಕರ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಮೃತದೇಹಗಳನ್ನು ಹೊರತೆಗೆಯುವುದಕ್ಕೆ ಎನ್ಡಿಆರ್ಎಫ್ ಸಾಹಸ ಪಡ್ತಾ ಇದೆ. ಸ್ಥಳದಲ್ಲಿ ಆ ಮೃತದೇಹಗಳ ಹುಡುಕಾಟ ಬಹುದೊಡ್ಡ ಸವಾಲಾಗಿದೆ. ಇನ್ನು ಸ್ಕ್ವಾಡ್ಗಳು ಬಂದಿದ್ದಾವೆ. ದುರಂತ ಸ್ಥಳಕ್ಕೆ ಬಂದಿರುವುದರಿಂದಾಗಿ ಅಲ್ಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಸುಟ್ಟು ಕರಕಲಾಗಿ ಹೋಗಿದೆ ಪ್ರಯಾಣಿಕರ ಮೃತದೇಹ. ಗುರುತು ಪತ್ತೆ ಹಚ್ಚುವುದು ಕೂಡ ಅಸಾಧ್ಯ ಅನ್ನುವಂಥ ಸನ್ನಿವೇಶ. ಇನ್ನು ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. 6 ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ವಿಧಿ ವಿಜ್ಞಾನ ತಂಡ ಕೂಡ ಭೇಟಿ ಕೊಟ್ಟಿದೆ. ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ವಿಮಾನ ದುರಂತ ನಡೆದ ಆ ಸ್ಥಳ ನೋಡಿ. ಆ ಹಾಸ್ಟೆಲ್ಗೆ ಯಾವ ರೀತಿ ಡಿಕ್ಕಿ ಹೊಡೆದಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಸುಟ್ಟು ಕರಕಲಾಗಿ ಹೊಗೆಯಾಡ್ತಿರುವಂಥ ದೃಶ್ಯವನ್ನು ಗಮನಿಸಬಹುದು. ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಇಳಿದಿದ್ದಾರೆ. ಮೃತದೇಹಗಳ ಹುಡುಕಾಟದ ಪ್ರಕ್ರಿಯೆ ಜೊತೆಗೆ ಎಲ್ಲ ಸುಟ್ಟು ಕರಕಲಾಗಿರುವುದರಿಂದಾಗಿ ದೇಹಗಳು ಗುರುತು ಪತ್ತೆ ಹಚ್ಚೋದಿದೆಯಲ್ಲ, ಅದಷ್ಟು ಸುಲಭ ಸಾಧ್ಯ ಅಲ್ಲ. ಸೊ ಈ ನಿಟ್ಟಿನಲ್ಲೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಕಾರ್ಯಾಚರಣೆಗಿಳಿದಿದ್ದಾವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹ ದೃಶ್ಯವನ್ನು ನೋಡಿ. 230 ಪ್ರಯಾಣಿಕರು 12 ಸಿಬ್ಬಂದಿಯನ್ನು ಹೊತ್ತು ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಪ್ರಯಾಣ ಆರಂಭಿಸಿದ ಕೆಲ ಹೊತ್ತಿನಲ್ಲೇ ಹಾಸ್ಟೆಲ್ ಮೇಲೆ ಪತನಗೊಂಡ ಭೀಕರ ದುರ್ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ದೇಶದ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ವೈಮಾನಿಕ ದುರಂತ ಇದು. ಈ ವಿಮಾನದಲ್ಲಿದ್ದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ, ವಿಮಾನದ ಸಹ ಪೈಲಟ್ ಆಗಿದ್ದ ಕನ್ನಡಿಗ ಕ್ಲೈವ್ ಸುಂದರ್ ಸೇರಿ ವಿಮಾನದಲ್ಲಿದ್ದ 241 ಜನ ಸಾವಿಗೀಡಾಗಿದ್ದಾರೆ. ಪವಾಡ ಸದೃಶ ಎನ್ನುವಂತೆ ಒಬ್ಬ ವ್ಯಕ್ತಿ ಇಲ್ಲಿ ಬದುಕುಳಿದಿದ್ದಾರೆ. ಏನು ಹಾಸ್ಟೆಲ್ನಲ್ಲಿದ್ದ 7 ಜನ, 17 ಇತರರು ಸೇರಿ ಒಟ್ಟು 265 ಜನ ಬಲಿಯಾಗಿದ್ದಾರೆ. ನೋಡಿ, ವಿಮಾನದಲ್ಲಿದ್ದವರೂ ಸೇರಿದಂತೆ ಹಾಸ್ಟೆಲ್ನಲ್ಲಿದ್ದರು. ನೋಡಿ, ಹಾಸ್ಟೆಲ್ಗದು ವಿಮಾನ ಡಿಕ್ಕಿ ಹೊಡೆಯುವಂಥದ್ದು. ಹಾಸ್ಟೆಲ್ನಲ್ಲಿ 7 ಜನ, ಇತರ 17 ಜನ ಸೇರಿದಂತೆ ಸಾವಿನ ಸಂಖ್ಯೆ 265ಕ್ಕೆ ಹೋಗಿದೆ. ವಿಮಾನ ನಿಲ್ದಾಣದಿಂದ 5 ಕಿಲೋಮೀಟರ್ ದೂರದ ಮೇಘನಿ ನಗರ ಎಂಬಲ್ಲಿ ವೈದ್ಯ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ ಪರಿಣಾಮ ದುರಂತದ ತೀವ್ರತೆ ಅನ್ನೋದು ಹೆಚ್ಚಾಯಿತು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ವಿಮಾನ ದುರಂತ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಕುರಿತಂತೆ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 10 ನಿಮಿಷಗಳ ಕಾಲ ಮಾತ್ರ ದುರಂತ ಸ್ಥಳದ ಪರಿಶೀಲನೆಯಾಗಿದೆ. ಮೋದಿಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯ ವಿಚಾರಣೆ ಕೂಡ ನಡೆದಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ದೇಶದ ಪ್ರಧಾನಿ. ಸಂತ್ರಸ್ತರಿಗೆ ಅಗತ್ಯ ನೆರವನ್ನ ಒದಗಿಸುವುದಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕಂಡು ಕೇಳರಿಯದಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ. ವಿಮಾನ ಪತನವಾಗಿದೆ. ಅಷ್ಟು ಪ್ರಯಾಣಿಕರು ಒಬ್ಬನನ್ನು ಹೊರತುಪಡಿಸಿ ಪವಾಡ ಸದೃಶ್ಯದಲ್ಲಿ ರೀತಿಯಲ್ಲಿ ಆತ ಒಬ್ಬ ಬಚಾವಾಗಿದೆ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಇಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಮತ್ತು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ 7 ಜನ, ಇತರರು 17 ಜನ, ಒಟ್ಟು 265 ಜನ ಪ್ರಾಣವನ್ನು ತೆತ್ತಿರುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಸೊ ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಹಾರ್ಡ್ಲಿ 10 ಮಿನಿಟ್ಸ್ ಅಲ್ಲಿದ್ರು ಅನ್ನುವಂಥ ಮಾಹಿತಿ ಇದೆ. ಇನ್ನು ಸಂತ್ರಸ್ತರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಬೇಕು, ಗಾಯಾಳುಗಳ ಸ್ಥಿತಿ ಹೆಂಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯವನ್ನು ವಿಚಾರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇನ್ನು ಸಂತ್ರಸ್ತರಿಗೆ ಸಂಬಂಧಪಟ್ಟಂತೆ ಅಗತ್ಯ ನೆರವನ್ನು ಏನೆಲ್ಲ ಒದಗಿಸಬೇಕು ಆ ನಿಟ್ಟಿನಲ್ಲಿ ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಸದ್ಯದ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ತೊಡಗಿರುವುದನ್ನು ನೋಡಬಹುದು. ನೋಡಿ, ಆ ವಿಮಾನ ಯಾವ ರೀತಿ ಬಿಲ್ಡಿಂಗ್, ಆ ಕಟ್ಟಡ ಏನಿದೆ ಅದಕ್ಕೆ ಡಿಕ್ಕಿ ಹೊಡೆದಿದೆ, ಆ ಸ್ಥಳದಲ್ಲೇ ನಿಂತುಕೊಂಡಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನದಲ್ಲಿದ್ದಾರೆ. ಪಿನ್ ಟು ಪಿನ್
ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇತರ ಅಧಿಕಾರಿ ವರ್ಗ ಕೂಡ ಅಲ್ಲಿರುವಂಥದ್ದು. ಇನ್ನು ಗಾಯಾಳುಗಳು, ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಸೂಕ್ತ ಅಗತ್ಯ ಅವಶ್ಯಕತೆಗಳೇನಿದೆ ಅವುಗಳನ್ನೆಲ್ಲವನ್ನ ಒದಗಿಸುವಂಥ ನಿಟ್ಟಿನಲ್ಲಿ ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾರ್ಡ್ಲಿ 10 ಮಿನಿಟ್ಸ್ ಘಟನಾ ಸ್ಥಳದಲ್ಲಿದ್ದರು ಅನ್ನುವಂಥ ಮಾಹಿತಿ ಇದೆ. ನೋಡಿ, ಬಹಳ ಮುಖ್ಯವಾಗಿ ಇಂತಹ ವಿಮಾನ ದುರಂತ ಅಂದ ಸಂದರ್ಭದಲ್ಲಿ ವಿಮಾನ ಸಂಚಾರ ಅಂದಾಗಲೇ ಬಹುತೇಕರು ಭಯ ಪಡ್ತಾರೆ. ಆದರೂ ಕೂಡ ನೋಡಿ, ವಿಮಾನ ಸಂಚಾರ ಅಂದಾಗ 3-4 ಸತಿ ಅದು ಚೆಕಿಂಗ್ ಪ್ರೋಸೆಸ್ ಇರುತ್ತೆ. ಆಮೇಲೆ ಅದನ್ನು ಹಾರಾಟಕ್ಕೆ ಬಿಡುವಂಥದ್ದು. ಈಗಲೂ ಈ ಕಾರಣಕ್ಕೆ ದುರ್ಘಟನೆ ಆಗಿದೆ ಅಂತ ಊಹೆ ಮಾಡೋದು ಅಸಾಧ್ಯ. ಬಟ್ ಅದೆಲ್ಲವೂ ಕೂಡ ಯಾವ ಕಾರಣಕ್ಕೆ ಅಂತ ಗೊತ್ತಾಗಬೇಕು ಅನ್ನೋದಾದರೆ ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಬಹಳ ಮುಖ್ಯ. ಅದು ಕೂಡ ಸಿಕ್ಕಿರೋದ್ರಿಂದಾಗಿ ಈ ತಾಂತ್ರಿಕ ದೋಷದಿಂದ ಈ ದುರ್ಘಟನೆ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಇನ್ವೆಸ್ಟಿಗೇಷನ್ ಕೂಡ ಡೆಫಿನೆಟ್ಲಿ ಆ ಪ್ರೋಸೆಸ್ ನಡೆಯುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಆ ಘಟನಾ ಸ್ಥಳವನ್ನು ನೋಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೋಡಿ, ಆ ವಿಮಾನ ಹೆಂಗೆ ನುಗ್ಗಿದೆ ಆ ಕಟ್ಟಡದ ಮೇಲೆ ಅನ್ನೋದನ್ನು ನೋಡಬಹುದು. ಮಧ್ಯಾಹ್ನ ಊಟದ ಸಮಯ ಅಲ್ಲಿ ವಿದ್ಯಾರ್ಥಿಗಳಿದ್ರು ಅನ್ನುವಂಥ ಇನ್ಫಾರ್ಮೇಷನ್ ಇತ್ತು. 7 ಮಂದಿ ಅಲ್ಲಿ ಸಾವಿಗೀಡಾಗಿದ್ದಾರೆ. ಇತರರು 17 ಮಂದಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವರಂತೂ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಒಬ್ಬ ವ್ಯಕ್ತಿ ಭಾರತ ಮೂಲದ ಬ್ರಿಟನ್ ಪ್ರಜೆ ವಿಶ್ವನಾಥ್ ಕುಮಾರ್ ರಮೇಶ್ ಅಂತ ಹೇಳಿ 40 ವರ್ಷ, ಅವರೊಬ್ಬರೇ ಪವಾಡ ಸದೃಶ ರೀತಿಯಲ್ಲಿ ಅದು ಹೇಗೆ ಬಚಾವಾದರೂ ಭಗವಂತ ಆತನನ್ನು ರಕ್ಷಣೆ ಮಾಡಿದ್ದಾರೆ. ಮಗದೊಂದು ಕಡೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಅದು ಪ್ರಧಾನಿ ನರೇಂದ್ರ ಮೋದಿ ಈ ಗಾಯಾಳುಗಳು ಯಾರಿದ್ದಾರೆ, ಆ ಸಂತ್ರಸ್ತ ಯಾರಿದ್ದಾರೆ ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿಸುವಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಮತ್ತು ಸಂತ್ರಸ್ತರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು, ಅಗತ್ಯ ನೆರವೇನಿದೆ ಅದೆಲ್ಲವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ದೃಶ್ಯ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಅದು ಸದ್ಯದ ಕಾರ್ಯಾಚರಣೆ. NDRF ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಗಿಳಿದಿದ್ದಾರೆ. ಅದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿ, ಎಷ್ಟರ ಮಟ್ಟಿಗೆ ಅಂದರೆ ಅದು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದಿದೆಯಲ್ಲ, ದೊಡ್ಡ ಸಾಹಸ ಪ್ರಕ್ರಿಯೆ ಕೂಡ ನಡೆದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ದುರಂತ ನಡೆದ ಸ್ಥಳದಲ್ಲಿ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆ. ಇದೇ ಇಂಪಾರ್ಟೆಂಟ್ ಎವಿಡೆನ್ಸ್. ಘಟನೆಯ ನಿಜವಾದ ಕಾರಣವನ್ನ ಹೇಳುತ್ತೆ ಬ್ಲ್ಯಾಕ್ ಬಾಕ್ಸ್. ಹೌದು, ದುರಂತ ನಡೆದ ಸ್ಥಳದಲ್ಲಿ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಕೊನೆ ಕ್ಷಣದ ಮಾಹಿತಿ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಕೊನೆಯಲ್ಲಿ ವಿಮಾನ ಪೈಲಟ್ ಮಾತು ಕೂಡ ರೆಕಾರ್ಡ್ ಆಗಿರುತ್ತೆ. ಬ್ಲ್ಯಾಕ್ ಬಾಕ್ಸ್ನಿಂದ ದುರಂತದ ಸ್ಪಷ್ಟ ಕಾರಣ ಕೂಡ ಹೊರಗೆ ಬರುತ್ತೆ. ಬಟ್ ಬ್ಲ್ಯಾಕ್ ಬಾಕ್ಸ್ ಮೊದಲಿಗೆ ಸಿಗಬೇಕು. ಎಸ್, ಅದು ಕೂಡ ಸಿಕ್ಕಿದೆ. ನೋಡಿ, ಒಂದು ದುರಂತ ಅದಷ್ಟು ಸುಲಭ ಅಲ್ಲ ಅರಗಿಸ್ಕೊಳ್ಳುವಂಥದ್ದು. ಬಟ್ ಈ ಘಟನೆಗೆ ಕಾರಣ ಏನು ಅನ್ನೋದು ಬಹಳ ಮುಖ್ಯ. ನಿನ್ನೆ ಕೂಡ ನಾವು ಹಲವಾರು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಿಷ್ಟೇ, ಒಂದು ವಿಮಾನದ ಹಾರಾಟ ಅಂತ ಹೇಳಿದ್ರೆ ಪೂರ್ವ ತಯಾರಿ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿರುತ್ತೆ. 3 ಸಲ ಎಕ್ಸಾಮಿನೇಷನ್ಸ್ ಆಗುತ್ತೆ. ರನ್ವೇಯಲ್ಲೇ ಒಂದು ಸ್ಯಾಂಪಲ್ ಟ್ರಯಲ್ಸ್ ಆಗುತ್ತೆ. ಆಮೇಲೆ ಟೇಕ್ ಆಫ್ ಆಗುವಂಥದ್ದು. ಅಷ್ಟರಲ್ಲಿ ಎಂಜಿನ್ ಪ್ರಾಬ್ಲಮ್ ಆಗಿ ದುರಂತ ಆಗಿದೆ ಅಂತ ಹೇಳಿದ್ರೆ ಇದನ್ನು ಹೀಗೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆ್ಯಂಡ್ ಅಗೇನ್ ಅದಕ್ಕೂ ಬಿಫೋರ್ ಅದೇ ಒಂದು ಫ್ಲೈಟ್ನಲ್ಲಿ 2 hours ಬಿಫೋರ್ ಒಬ್ಬರು ಟ್ರಾವೆಲನ್ನು ಮಾಡಿರ್ತಾರೆ. ಅವರೊಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಅಲ್ಲಿ TV ವರ್ಕ್ ಆಗ್ತಾ ಇಲ್ಲ, AC ವರ್ಕ್ ಆಗ್ತಾ ಇಲ್ಲ, ಈ ಥರದ್ದು. ಅಂದರೆ ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲಿ ಅದ್ಯಾವುದೂ ಕೂಡ ಈ ಒಂದು ದುರಂತಕ್ಕೆ ಕಾರಣವಾಗಿರೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಎಕ್ಸ್ಪರ್ಟ್ಸ್ ಕೂಡ ಕೊಡ್ತಾಯಿದ್ರು. ಬಟ್ ಇಲ್ಲಿ ಏನು ಕಾರಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಗುರುತು ಪತ್ತೆ ಹಾಕಬೇಕು ಅನ್ನೋದೇ ಆದರೆ ಬ್ಲ್ಯಾಕ್ ಬಾಕ್ಸ್ ಇಲ್ಲಿ ಮೇನ್ ಎವಿಡೆನ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕಡೆ ಕ್ಷಣ ಪೈಲಟ್ ಮಾತಾಡಿದ ಮಾತಿನಿಂದ ಹಿಡಿದು ವಿಮಾನದ ಇಂಚಿಂಚು ಮಾಹಿತಿ ಕೂಡ ಇರುತ್ತೆ. ವಿಮಾನದ ಯಾವಾಗ ಅದು ಟೇಕ್ ಆಫ್ ಆಗುತ್ತೆ, ಅದು ಸಂಪೂರ್ಣ ಮಾಹಿತಿ ಯಾವ ಸಂದರ್ಭದಲ್ಲಿ ಕಡೆಯದವರೆಗೂ ಪೈಲಟ್ನ ಇನ್ಸ್ಟ್ರಕ್ಷನ್ವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಬ್ಲ್ಯಾಕ್ ಬಾಕ್ಸ್ ಇಟ್ಕೊಂಡಿರೋದ್ರಿಂದಾಗಿ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆರಂಭದ ಇನ್ವೆಸ್ಟಿಗೇಷನ್ನ ಒಂದು ಟಾಸ್ಕ್ ಆಗಿರುತ್ತೆ. ಸದ್ಯ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದ್ರಿಂದಾಗಿ ಅದರಲ್ಲಿ ಈ ದುರ್ಘಟನೆಗೆ ಕಾರಣ ಏನು ಅನ್ನುವಂಥ ಕ್ಲಾರಿಟಿ ಡೆಫಿನೆಟ್ಲಿ ಸಿಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧುಮಾಲ ನೀಡ್ತಾರೆ. ಒಂದೊಂದೇ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ. ಮಧುಮಾಲ, ವಿಮಾನ ದುರಂತ ನಡೆದು ಹೋಗಿದೆ, ಮೃತದೇಹಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಹೇಗೆ ಸಾಗಿದೆ? ಎಸ್ ದಿವ್ಯಾ,
ಇದುವರೆಗೂ ನಡೆದಿರುವಂತಹ ವಿಮಾನ ದುರಂತದಲ್ಲಿ ಇದು ಕೂಡ ಬಹಳ ದೊಡ್ಡದಾದಂತಹ ದುರಂತ. ಏನೂ ಅರಿಯದ 265 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅವರ ಮೃತದೇಹಗಳು ಸುಟ್ಟು ಕರಕಲಾಗೋಗಿದೆ. ಒಟ್ಟು ವಿಮಾನದಲ್ಲಿ ಎಲ್ರಿಗೂ ಗೊತ್ತಿರೋ ರೀತಿ 242 ಮಂದಿ ಪ್ರಯಾಣಿಕರ ಪೈಕಿ 241 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಅದೃಷ್ಟ ಅನ್ನೋ ರೀತಿ ಒಬ್ಬರು ಮಾತ್ರ, ವಿಶ್ವಾಸ್ ರಮೇಶ್ ಮಾತ್ರ ಬದುಕುಳಿದಿದ್ದಾರೆ. ಇನ್ನು ಅವರನ್ನ ನಿನ್ನೆನೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರಬಹುದು, ಹಾಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ಭೇಟಿ ಕೊಟ್ಟು ಆಸ್ಪತ್ರೆಗೆ, ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರು ಏನಾಯ್ತು ಆ ಸಂದರ್ಭದಲ್ಲಿ ಅನ್ನೋದನ್ನ ಅವರಿಂದ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಿದ್ರು. ಅದಕ್ಕೂ ಮುನ್ನ ಇವತ್ತು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಉನ್ನತ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕೇವಲ 10 ನಿಮಿಷ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಆ ಸ್ಥಳದಲ್ಲಿರ್ತಾರೆ. ಯಾಕಂದ್ರೆ ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ಫ್ಯೂಯಲ್ ಇನ್ನೂ ಕೂಡ ಅಲ್ಲಿರೋದ್ರಿಂದ ಇನ್ನೂ ದುರಂತ ಸಂಭವಿಸಬಹುದು ಅನ್ನೋ ಭಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಅಲ್ಲಿ ಇರೋದಕ್ಕೆ ಹೆಚ್ಚು ಹೊತ್ತಿನ ಕಾಲ ಬಿಡೋದಿಲ್ಲ. ಕೇವಲ 10 ನಿಮಿಷಗಳ ಕಾಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿಂದ ಅವರು ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಇನ್ನೂ ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಅದರ ಜೊತೆಗೆ ಆ ಹಾಸ್ಟೆಲ್ನ ಅಕ್ಕಪಕ್ಕ ಕಾರ್ಮಿಕರು ಕೂಡ ಇರ್ತಾರೆ. ಆ ಕಾರ್ಮಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಿದ್ದಾರೆ. ಅವರ ಆರೋಗ್ಯವನ್ನ ಕೂಡ ವಿಚಾರಿಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಕೂಡ ಹೇಳಿದ್ರು. ಇಲ್ಲಿ ವೈದ್ಯರಿಗೆ ಬಹುದೊಡ್ಡ ಚಾಲೆಂಜ್ ಆಗಿರೋದಂತಂದ್ರೆ ಮೃತದೇಹಗಳನ್ನು ಪತ್ತೆ ಹಚ್ಚೋದು ಹೇಗೆ, ಗುರುತು ಹಿಡಿಯೋದು ಹೇಗೆ, ಇವರು ಇಂಥದ್ದೇ ವ್ಯಕ್ತಿ, ಈ ಪರ್ಸನ್ ಎ, ಈ ಪರ್ಸನ್ ಬಿ ಅಂತ ಹೇಗೆ ಕಂಡುಹಿಡಿಯೋದು, ಆ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹೇಗೆ ಹಸ್ತಾಂತರ ಮಾಡೋದು ಅನ್ನೋದೇ ಬಹುದೊಡ್ಡ ಸವಾಲಾಗಿದೆ. ಯಾಕಂದರೆ ಮೂಳೆಗಳನ್ನು ಹೊರತುಪಡಿಸಿದ್ರೆ ಏನೇನು ಕೂಡ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿರೋದು. ನೋಡಿ, 58,000 ಲೀಟರ್ ಫ್ಯೂಯಲ್ ಇದ್ದಂತಹ ವಿಮಾನ ಪತನಗೊಳ್ಳುತ್ತೆ ಅಂತಂದರೆ ಅಲ್ಲೊಂದು ಭೂಕಂಪನೆ ಆಗೋಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಬಟ್ ವಿಶ್ವಾಸ್ ಕುಮಾರ್ ರಮೇಶ್ ಈತ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ಆತನ ಜೀವ ಗಟ್ಟಿಯಾಗಿತ್ತು. ವಿಮಾನದಿಂದ ಹಾರೋದ್ರ ಮುಖಾಂತರ ಆತ ತನ್ನ ಜೀವವನ್ನು ಉಳಿಸಿಕೊಳ್ತಾನೆ. ಆತ ಕೂಡ ಹೇಳ್ತಾ ಇದ್ದಿದ್ದಿಷ್ಟೇ, ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಒಂದು ರೀತಿ ವಿಮಾನ ನಡುಗುತ್ತೆ, ಚೀರಾಟ ಕೂಗಾಟ ಎಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ತದನಂತರ ನಾನು ಕಣ್ಣು ತೆಗೆದು ನೋಡೋ ಅಷ್ಟರಲ್ಲಿ ನನ್ನ ಕಣ್ಣು ಮುಂದೆ 100 ಶವಗಳು ಬಿದ್ದಿತ್ತು ಅಷ್ಟೇ, ಅದನ್ನು ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ಅಂತ ಆತ ಕೂಡ ಹೇಳಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿದಾಗ ಬಹಳ ಘೋರ ದುರಂತ. ಒಟ್ಟು 241 ಮಂದಿ ಪ್ಲಸ್ 24 ಮಂದಿ ವೈದ್ಯರು ಭವಿಷ್ಯದಲ್ಲಿ ವೈದ್ಯರಾಗಬೇಕು, ದೇಶ ಸೇವೆಯನ್ನು ಮಾಡಬೇಕು, ಇನ್ನೂ ಸಾಕಷ್ಟು ಆಸೆ ಕನಸುಗಳನ್ನು ಹೊತ್ಕೊಂಡಿದ್ರು. ತನ್ನ ತಂದೆ ತಾಯಿಯ ಆಸೆಯನ್ನು ಈಡೇರಿಸಬೇಕು ಅಂತ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಬಟ್ ಏನೂ ಅರಿಯದ ಆಗುತ್ತಾನೆ ಊಟಕ್ಕೆ ಅಂತ ಬಂದಿದ್ದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳು, ಭಾವಿ ವೈದ್ಯರೊಬ್ಬರು, ಸೊ ಅವರೆಲ್ಲರೂ ಕೂಡ 24 ಮಂದಿ ಸಾವನ್ನಪ್ತಾರೆ. ಸೊ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಈ ಒಂದು ಭೀಕರ ದುರಂತಕ್ಕೆ ಕಾರಣಗಳು ಏನಾಗಿರಬಹುದು ಅನ್ನೋದರ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಅವರು ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಅಂದರೆ ಒಂದು ಇಲ್ಲಿ ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಒತ್ತಡ ಏನಾದರೂ ಕಡಿಮೆ ಇತ್ತಾ ಅಥವಾ ಏನಾದರೂ ಹೆಚ್ಚಾಗಿತ್ತಾ ಅನ್ನೋ ಒಂದು ಶಂಕೆ. ಮತ್ತೊಂದು ಸಂಪೂರ್ಣವಾಗಿ ಇಂಜಿನ್ ಇದೆಯಲ್ಲ, ಫ್ಯೂಯಲ್ ಸಂಪೂರ್ಣವಾಗಿ ಭರ್ತಿ ಆಗಿದ್ರಿಂದ ಏನಾದರೂ 58,000 ಲೀಟರ್ ಇದ್ದಿದ್ರಿಂದ ಏನಾದರೂ ಈ ಒಂದು ಅವಘಡ ಸಂಭವಿಸಿಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಇನ್ನು ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಓಕೆ ಇತ್ತ. ಇನ್ನು ಸದ್ಯದ ಮಾಹಿತಿ ಪ್ರಕಾರ ಹಕ್ಕಿಗಳು ಅಡ್ಡ ಬಂದಿದ್ರಿಂದ ಕೂಡ ಈ ಒಂದು ಅವಘಡ ಸಂಭವಿಸ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಸೊ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ, ಅದರ ತನಿಖೆ ಕೂಡ ಮುಂದುವರೆದಿದ್ದು ಇನ್ನೇನು ಸತ್ಯಾಸತ್ಯತೆಗಳು, ಈ ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ದಿವ್ಯಾ. ಥ್ಯಾಂಕ್ ಯು ಮಧುಮಾಲ. ಎಸ್, ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. ಬ್ಲ್ಯಾಕ್ ಬಾಕ್ಸನ್ನು ಔಪಚಾರಿಕವಾಗಿ ಫ್ಲೈಟ್ ರೆಕಾರ್ಡರ್ ಅಂತ ಕರೀತಾರೆ. ನೋಡಿ, ಇದು ವಿಮಾನ ಹಾರಾಟದ ಸಮಯದಲ್ಲಿ ಸಂಭವಿಸುವಂತಹ ಅನೇಕ ಪ್ರಮುಖ ಮಾಹಿತಿಯನ್ನು ದಾಖಲಿಸುವಂತಹ ಒಂದು ಸಾಧನ. ಇದನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ಕರೆದ್ರು ಅದೇನು ಬ್ಲ್ಯಾಕಲ್ಲಿ ಇರಲಿಲ್ಲ, ಅದು ಕಲರ್ಫುಲ್ಲಾಗೇ ಇರುತ್ತೆ. ಆದರೆ ನೀವಿಲ್ಲಿ ಗಮನಿಸಬೇಕು, ಈ ಇರುವಂತಹ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ 2 ವಿಭಾಗಗಳನ್ನು ನೀವು ಗಮನಿಸಬಹುದು. ಇದು ಲಿಟ್ರಲಿ ಆರೆಂಜ್ ಕಲರಲ್ಲಿರುತ್ತೆ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು. ಒಂದರಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್, ಅಂದರೆ FDR ಅಂತ ಕರೀತಾರೆ ಇದನ್ನು, ಫ್ಲೈಟ್ ಡೇಟಾ ರೆಕಾರ್ಡರ್ ಅದರಲ್ಲಿರುತ್ತೆ. ಇನ್ನೊಂದು CVR, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್.
ಈ ಎರಡೂ ಕೂಡ ಅದರಲ್ಲಿ ರೆಕಾರ್ಡ್, ಈ ಎರಡೂ ಡೇಟಾಗಳು ಅದರಲ್ಲಿ ಇರೋದ್ರಿಂದಾಗಿ ವಿಮಾನದ ಪತನಕ್ಕೆ ನಿಖರವಾದ ಕಾರಣ ಲಭ್ಯವಾಗುತ್ತೆ. ಅಂತೆಯೇ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ.